अवधूत चिंतन श्री गुरुदेव दत्त निशंको निर्भयो मनारे प्रचंड स्वामी बळपाटी शिरे नित्याहेरे मना तर्क्य अवधूते हे स्मरणग्रामी अशक्य ही शक्य करतील स्वामी जिते स्वामी चरण तिथे न्यून पाये स्वये भक्त प्रारब्ध घडवीय माये आज्ञे विना काळ नाने ताळा परलोकिना भीती त्याला अशक्य ही शक्य करतील स्वामी उगाचे भीतूचे भये पळू दे जवळ उभी स्वामी शक्ती कळू दे जगी जन्म मृत्यू असे केळतांच्या नको घाबरतो असे बाळतांच्या अशक्य ही शक्य करतील स्वामी खरा होई जागा श्रद्धा सहित कसा होशितो त्या विण तू स्वामी भक्त आठवती कितीदा दिला बोल त्यानीची हात नको डगमगाव स्वामी देतील साथ अशक्य ही शक्य करतील स्वामी विभूती नमन नाम ध्यानादि तीर्थ स्वामीच्या पंच प्राणामृतात हे तीर्थ गेही आठ वीरे प्रजिती न सोडी कदा स्वामीजी की देही हाती अशक्य ही शक्य करतील स्वामी ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇವತ್ತಿನಿಂದ ಒಂದು ಸ್ವಾಮಿ ಮೋಟಿವೇಶನಲ್ ಸ್ಪೀಚ್ ಅಂತ ಪ್ರಾರಂಭಿಸ್ತಾ ಇದ್ದೀವಿ. ಇದು ಈ ಒಂದು ಸ್ವಾಮಿ ಮೋಟಿವೇಶನ್ ಸ್ಪೀಚಲ್ಲಿ ಸುಮಾರು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಮತ್ತು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಃಖಕ್ಕೆ ಸ್ವಾಮಿ ಸಮರ್ಥರೇ ಉತ್ತರ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ ವಿಶ್ವಾಸ ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ವೀಕ್ಷಕರೇ, ಅನ್ನೋ ಬದಲು ಇವತ್ತಿನಿಂದ ನಾನು ಭಕ್ತಾದಿಗಳೇ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಕ್ತಾದಿಗಳೇ, ಒಂದು ಅದ್ಭುತ ಘಟನೆ ನಡೆಯುತ್ತೆ ಯಾವಾಗ ಸ್ವಾಮಿ ಸಮರ್ಥರು ಭೂಮಿಯ ಮೇಲೆ ಇದ್ದಾಗ. ಬುವ್ವ ಅಂತ ಅವರ ಹೆಸರು, ರಾಜು ಬುವ್ವ ಅಂತ ಅವ್ರ ಹೆಸರು. ಎಲ್ಲರೂ ಪ್ರೀತಿಯಿಂದ ಬುವ್ವ ಬುವ್ವ ಅಂತ ಕರೀತಾ ಇರ್ತಾರೆ. ಇವರು ಅಧಿಕಾರದಲ್ಲಿ ರಾಜು ಬುವ್ವ ಅವರು ಉನ್ನತವಾಗಿರತಕ್ಕಂಥ ಒಂದು ಕೆಲಸದಲ್ಲಿ ಇವರು ಇರ್ತಾರೆ. ಇವರು ಏನಪ್ಪ ಅಂದರೆ ದತ್ತ ಮಹಾರಾಜರ ಬಗ್ಗೆ ಇವರಿಗೆ ಅತ್ಯದ್ಭುತ ಒಂದು ದಿವ್ಯ ಶಕ್ತಿ ಬುವ್ವ ಅವರಿಗೆ ದತ್ತ ಮಹಾರಾಜರು ಕರುಣಿಸಿರ್ತಾರೆ. ಸೊ ಒಂದು ದಿವಸ ಇವ್ರಿಗೇನಪ್ಪ ಅಂದರೆ ಪ್ರತಿ ದಿವಸ ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಜನಕ್ಕೆ ದತ್ತ ಮಹಾರಾಜರ ಬಗ್ಗೆ ತಿಳಿಸಿ ಹೇಳೋದು ಮತ್ತು ಅವ್ರ ಬಗ್ಗೆ ಇಂಥ ಒಂದು ಘಟನೆಗಳನ್ನು ಈ ಥರ ಅನುಭವ ಆಯಿತು, ಈ ಥರ ನನ್ನಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಸೊ ಒಂದೇ ದಿವಸ ಕನಸಲ್ಲಿ ರಾಜು ಬುವ್ವ ಅವರಿಗೆ ಒಬ್ಬ ಸನ್ಯಾಸಿ ಕೇಸರಿ ಬಟ್ಟೆಯನ್ನು ಧಾರಣೆ ಮಾಡಿ ಅವರ ರಾಜು ಬುವ್ವ ಅವರ ಕನಸಿನಲ್ಲಿ ಬರ್ತಾರೆ. ಬಂದು ಅವರ ಕೈಯಲ್ಲಿ ಒಂದು ಶಿವ ಸಾಲಿಗ್ರಾಮವನ್ನು ಅವ್ರ ಕೈಗೆ ಕೊಟ್ಟು, ನಾನು ಅಕ್ಕಲಕೋಟೆಯಲ್ಲಿದ್ದೀನಿ, ನೀನು ಬಾ ಅಂತ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದರೆ ಒಂದು ವಿಚಾರ, ಅಕ್ಕಲಕೋಟೆ ಇರ್ತಕ್ಕಂಥ ಸ್ವಾಮಿ ಸಮರ್ಥರು ಯಾರು ಏನು ಅಷ್ಟರ ಮಟ್ಟಿಗೆ ಅವರಿಗೆ ಗೊತ್ತಿರಲ್ಲ. ಅಕ್ಕಲಕೋಟೆ ಅಂತ ಊರಿರುತ್ತೆ ಗೊತ್ತು, ಯಾರೋ ಒಬ್ಬರು ಸ್ವಾಮಿ ಸಮರ್ಥರು ಅನ್ನೋರು ಇರ್ಬೋದು, ಯಾರೋ ಒಬ್ಬರು ಗುರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುರುಗಳಿರ್ಬೋದು ಅನ್ನೋ ಒಂದು ಥಾಟ್ಸು ಅವರಿಗೆ ಬರುತ್ತೆ. ಆದರೆ ಇನ್ನೊಂದು ವಿಶೇಷತೆ ಘಟನೆ ಏನು ನಡೆಯುತ್ತಪ್ಪ ರಾಜು ಬುವ್ವರ ಜೀವನದಲ್ಲಿ ಅಂತಂದರೆ, ಅವರು ಕನಸಿನಲ್ಲಿ ಕೊಟ್ಟಿರ್ತಕ್ಕಂಥ ಆ ಶಿವ ಸಾಲಿಗ್ರಾಮ ಅವರ ತಲೆಗಿಂಬಿನ ಪಕ್ಕದಲ್ಲೇ ಪ್ರತ್ಯಕ್ಷವಾಗಿ ಇರುತ್ತೆ. ಸೊ ಆಗಲಿ ದತ್ತ ಮಹಾರಾಜರದೇ ದಾರಿ ಅಂಥೇಳಿ ಏನು ಇದೆಯಪ್ಪ ಇದ್ರ ಹಿಂದೆ ಅನ್ನೋ ಒಂದು ಪರೀಕ್ಷಾರ್ಥವಾಗಿ ತಿಳ್ಕೊಳ್ಳೋಕ್ಕೆ, ದತ್ತ ಮಹಾರಾಜರನ್ನ ಬದಲಾಯಿಸ್ಕೋಬೇಕು ಅಥವಾ ನಾನು ದತ್ತ ಮಹಾರಾಜರನ್ನ ಬಿಟ್ಟು ನಾನು ಇನ್ನೊಬ್ಬ ಅನ್ಯ ಗುರುಗಳನ್ನು ನಾನು ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಜಾಗ ಕೊಡ್ತೀನಿ ಅನ್ನೋದು ಥಾಟ್ಸಿಂದ ಅವರು ಹೋಗಿರಲ್ಲ. ಯಾಕಂದರೆ ಯಾವುದೇ ಮನುಷ್ಯ ಇರಲಿ, ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮನುಷ್ಯ ಇರಲಿ, ಒಬ್ಬ ಗುರುವಾಗಲಿ, ಒಂದು ದೈವಿ ಶಕ್ತಿಯಾಗಲಿ, ಮತ್ತೊಂದಾಗಲಿ, ಒಂದು ಸಾರಿ ತಮ್ಮ ಹೃದಯದಲ್ಲಿ ಆ ಒಂದು ದೈವಿ ಶಕ್ತಿಗೆ ಜಾಗ ಕೊಟ್ಟ ಮೇಲೆ ಆ ಜಾಗವನ್ನು ಬದಲಾಯಿಸೋಕ್ಕೆ ಹುಟ್ಟಿಸಿರೋ ತಂದೆ ತಾಯಿ ಮಾತನ್ನು ಕೂಡ ಧಿಕ್ಕರಿಸುವಂಥ ಭಕ್ತಾದಿಗಳು ಇವತ್ತಿನ ಕಾಲಮಾನದಲ್ಲಿ ಇಂದಿಗೂ ಇದ್ದಾರೆ. ಅಂದಿಗುಂದು ಹಿಡಿದು ಇವತ್ತಿನವರೆಗೂ ಕೂಡ
ಇದ್ದಾರೆ. ಯಾಕಂದರೆ ನಂಬಿರ್ತಕ್ಕಂಥ ಸ್ವಾಮಿ ಭಕ್ತರಾಗಲಿ ದತ್ತ ಮಹಾರಾಜರ ಭಕ್ತರಾಗಲಿ ಅಷ್ಟು ಸುಲಭವಾಗಿ ಹೃದಯದಿಂದ ಅವರನ್ನು ತೆಗೆದುಹಾಕಿ ಮತ್ತೊಬ್ಬರ ಗುರುಗಳಿಗೆ ಜಾಗ ಕೊಡೋದಿದೆಯಲ್ಲ, ಅದು ಭಯಂಕರ ಕಷ್ಟಕರವಾದ ಕೆಲಸ. ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಅದನ್ನೇನು ನಾವು ಹೊಸದಾಗಿ ಹೇಳಬೇಕಂತ ಒಂದು ಪ್ರಮೇಯ ಇಲ್ಲ. ಇವತ್ತು ಸ್ವಾಮಿ ಮಹಾರಾಜರು ನನಗಿಲ್ಲಿ ಕುಂದ್ರಿಸಿ ಮಾತಾಡಿಸ್ತಾರಪ್ಪ ಅಂದರೆ ನನ್ನ ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲ, ಈ ಭಾಗ್ಯ ನನಗಿದು. ಇದರಲ್ಲಿ ಇರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಅದು ಅನುಭವಿಸಿರೋನಿಗೇ ಗೊತ್ತು. ನಿಮಗೆ ಸುಮಾರು ವಿಚಾರಗಳನ್ನ ನಾನು ನಿಮಗೆ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೂವ ಅವರು ಏನು ಮಾಡ್ತಾರೆ, ಹೋಗ್ತಾರೆ ಅಲ್ಲಿ ಅಕ್ಕಲಕೋಟೆಗೆ ಹೋಗ್ತಾರೆ. ಅಕ್ಕಲಕೋಟೆಗೆ ಹೋಗ್ಬಿಟ್ಟು ಹೇಮಾಡ ಪಂತವರ ಒಂದು ಮನೆಯಲ್ಲಿ, ಹೇಮಾಡ ಪಂತರು ಅಥವಾ ಚೋಳಪ್ಪ ಮಹಾರಾಜರ ಮನೆಯಲ್ಲಿ ಮಹಾರಾಜರು ಒಂದು ಕಲ್ಲಿನ ಕಟ್ಟೆ, ಅದು ಇಂದಿಗೂ ಇದೆ ಅಲ್ಲಿ ಅಕ್ಕಲಕೋಟೆಯಲ್ಲಿ ಹೋದರೆ ನೀವು ಕಾಣ್ಬೋದು. ಬಾವಿ ಪಕ್ಕದಲ್ಲೇ ಒಂದು ಕಟ್ಟೆ ಇದೆ. ಆ ಕಟ್ಟೆ ಮೇಲೆ ಮಹಾರಾಜರು ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಇವರು ಬರ್ತಾರೆ, ಬೂವ ಅವರು ಬಂದು ನೋಡ್ತಾರೆ. ಸೇಮ್ ಟು ಸೇಮ್ ಕನಸಿನಲ್ಲಿ ಬಂದಿರತಕ್ಕಂಥ ಸಾಕ್ಷಾತ್ ನಾನೇ ದತ್ತಾವತಾರಿ ಅಂತ ಹೇಳಿರ್ತಕ್ಕಂಥ ಗುರುಗಳೇ ಕಣ್ಣಾರೆ ಕಂಡಾಗ ಮನಸ್ಸೊಪ್ಪಲ್ಲ, ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ತಮ್ಮ ಪಾಡಿಗೆ ತಾವು ಎಲ್ಲೋ ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ನಿಂತ್ಕೋತಾರೆ. ಆದರೆ ಒಂದು ವಿಚಾರ ಮಾಡಿ ನೀವು, ಸ್ವಾಮಿ ಸಮರ್ಥರು ಬಾಪ ರಾಜು ಬೂವ ಅಂತ ಅವನನ್ನು ಮುಂದೆ ಕರೀತಾರೆ. ನಾನು ಕೊಟ್ಟ ಶಿವಸಾಲಿಗ್ರಾಮ ಎಲ್ಲಿಟ್ಟಿದೆಯಾ ಅಂತ ಕೇಳ್ತಾರೆ. ಯಾಕಂದರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸ್ವಾಮಿ ಸಮರ್ಥರಿಗೆ ಬೂವಾನಿಂದ ಅತ್ಯದ್ಭುತ ಒಂದು ಎಷ್ಟೋ ಘಟನೆಗಳು ನಡೀತಿವೆ. ಮುಂದೇನೂ ಇವರಿಂದ ಅತ್ಯದ್ಭುತ ಒಂದು ದತ್ತ ಮಹಾರಾಜರ ಸೇವೆ ನಡಿಬೇಕು, ಅದನ್ನು ತಿಳಿಸಿ ಹೇಳೋದಕ್ಕೇ ಮಹಾರಾಜರು ಬೂವಾನ ಅಲ್ಲಿ ಕಳಿಸ್ಕೊಂಡಿರ್ತಾರೆ. ಆವಾಗ ಅವ್ರಿಗೊಂದು ಮಾತು ಹೇಳ್ತಾರೆ, ನಿನಗೆ ದತ್ತ ಮಹಾರಾಜರ ಅಖಂಡ ಆಶೀರ್ವಾದ ಇದೆ. ನೀನು ನಿನ್ನ ಕಾರ್ಯವನ್ನು ಇನ್ನೂ ಚಕಿತಗೊಳಿಸಿ ದತ್ತ ಮಹಾರಾಜರ ಬಗ್ಗೆ, ಸ್ವಾಮಿ ಸಮರ್ಥರ ಬಗ್ಗೆ ನೀನಾಗಿ ಮಾತಾಡಬೇಡ. ನಿನ್ನ ನಾಲಿಗೆಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ, ನೀನು ಏನು ಮಾತಾಡ್ತೀಯೋ ಅದನ್ನು ನಾನು ನಡೆಸಿಕೊಡ್ತೀನಿ ಅಂಥೇಳಿ ರಾಜು ಬೂವ ಅವರಿಗೆ ಅಖಂಡ ಆಶೀರ್ವಾದ ಕೊಟ್ಟು ಕಳಿಸ್ತಾರೆ. ಮತ್ತು ಹೋಗುವಾಗ ರಾಜು ಬೂವ ಅವ್ರಿಗೊಂದು ಮಾತು ಹೇಳ್ತಾರೆ, ಇನ್ನು ಮುಂದೆ ಅದ್ಭುತವಾಗಿರ್ತಕ್ಕಂಥ ಒಂದು ಗುರು ಸಾಂಪ್ರದಾಯಿಕ ದಾರಿಯಲ್ಲಿ ನೀನು ನಡೀತೀಯ. ಎಲ್ಲರೂ ನಿನ್ನನ್ನು ಗುರುಗಳು ಅಂತ ಕಾಲಿಗೆ ಬೀಳ್ತಾರೆ. ಎಲ್ಲವನ್ನೂ ನೀ ನನ್ನ ಪಾದಕ್ಕೆ ಅರ್ಪಿಸಿ, ನೀನು ನನ್ನ ಸೇವೆ, ದತ್ತ ಮಹಾರಾಜರ ಸೇವೆ ಬೇರೆ ಅಲ್ಲ, ನನ್ನ ಸೇವೆ ಬೇರೆ ಅಲ್ಲ ಅಂಥೇಳಿ ಮಹಾರಾಜರು ಅವರನ್ನು ಆಶೀರ್ವಾದ ಮಾಡಿ ಕಳಿಸ್ತಾರೆ. ತದನಂತರ ಆಫೀಸಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಮಿ ಸೇವೆ, ದತ್ತ ಮಹಾರಾಜರ ಸೇವೆ ಹೇಳ್ಕೊಂಡೇ ಹೋಗ್ತಾರೆ. ಅರ್ಥಾತ್ ಎಷ್ಟೋ ಜನ ಆಫೀಸಿಗೆ ಬಂದರೂ ಕೂಡ ತಮ್ಮ ಸಮಯವನ್ನು ಅದಕ್ಕೋಸ್ಕರ ತೆಗೆದಿಟ್ಟು ಕೆಲಸದ ಸಮಯದಕ್ಕಿಂತನೂ ಮುಂಚಿತವಾಗಿ ಆಫೀಸಿಗೆ ಹೋಗಿ ಎಲ್ಲ ಕೆಲಸವನ್ನೂ ಮುಗಿಸಿ ಅದರ ಜೊತೆ ಸ್ವಾಮಿಯ ಸೇವೆಯನ್ನು ಪ್ರಾರಂಭಿಸ್ತಾರೆ. ಅಂದರೆ ಅಕ್ಕಲಕೋಟೆಗೆ ಕರೆಸ್ಕೋಬೇಕು, ಇವನಿಗೆ ಈ ದಾರಿ ತೋರಿಸ್ಬೇಕು ಅನ್ನೋದು ಅದು ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಒಂದು ಅದು ಒಂದು ಪವಾಡವೇ ಅದು. ಅಂದರೆ ಮಹಾರಾಜರು ಏನು ಹೇಳ್ತಾರಪ್ಪ ಎಲ್ಲ ಭಕ್ತಾದಿಗಳಿಗಂದರೆ, ಮಗನೇ ನೀನು ಯಾಕೆ ಭೂಮಿ ಮೇಲೆ ಬಂದಿದೆಯಾ, ನಿನ್ನ ಜನ್ಮ ಯಾವ ಉದ್ದೇಶಕ್ಕಾಗಿದೆ, ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ, ನಿನ್ನ ಬಾಯಲ್ಲಿ ಅಂದರೆ ಅದು ನನಗೆ ಗೊತ್ತಿಲ್ಲದೆ ನನ್ನ ನಾಮಸ್ಮರಣೆ ನೀನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ತಂದೆ ತಾಯಿ ನನ್ನ ನಾಮಸ್ಮರಣೆ ಮಾಡದೇ ಇರ್ಬೋದು, ಅಥವಾ ನಿಮ್ಮ ತಾತ ಮುತ್ತಾತರು ನನ್ನ ನಾಮಸ್ಮರಣೆ ಮಾಡದೇ ಇರ್ಬೋದು, ಆದರೆ ನಿನ್ನ ಬಾಯಲ್ಲಿ ಸ್ವಾಮಿ ಅಂತ ನನ್ನನ್ನು ಕರೆದಾಗ ನಾನು ಬಂದು ನಿನ್ನ ಹೃದಯದಲ್ಲಿ ಕೂತ್ಕೊಂಡು ನಿನ್ನ ಹೃದಯದಲ್ಲಿ ನನಗೆ ನೀನು ಜಾಗ ಕೊಡು, ನಿನ್ನ ಸಮಸ್ಯೆಗೆ ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಆ ಹೃದಯದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಆ ದೇವಸ್ಥಾನದಲ್ಲಿ ಪೂಜೆ ತೆಗೆದುಕೊಳ್ಳುವಂಥ ಭಾರ ಸ್ವಾಮಿ ನಂದಾಗಿರುತ್ತೆ. ಇದು ಮಹಾರಾಜರು ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದೊಂದು ಮಾತುಗಳು, ಒಂದೊಂದು ನುಡಿಬುತ್ತುಗಳು ನುಡಿತಾ ಇರ್ತಾರೆ ಒಂದು ದಿವಸ. ಅಂದರೆ ಅದ್ಭುತವಾಗಿರುತ್ತೆ ಮಹಾರಾಜರ ಒಂದು ಪವಾಡ. ಅದು ಎಷ್ಟು ಬೆಲೆನೂ ಕಟ್ಟೋಕ್ಕಾಗಲ್ಲ. ಈಗ ಒಂದು ಯೋಚನೆ ಹೇಳ್ತೀನಿ ನಾನು ನಿಮಗೆ, ಈ ವಿಡಿಯೋ ಎಲ್ಲರೂ ನೋಡೋಕ್ಕಾಗಲ್ಲ. ಮಹಾರಾಜರು ಹೇಳೋದೊಂದೇ, ನನ್ನ ನಾಮಸ್ಮರಣೆ,
ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಛಾಯಾಚಿತ್ರಗಳಾಗಲಿ ಮತ್ತೊಂದಾಗಲಿ ಎಲ್ಲರೂ ಯಾವ ಪುಸ್ತಕನೂ ನನಗೆ ಸಂಬಂಧಪಟ್ಟಿರ್ತಕ್ಕಂಥ ನನ್ನ ಅಪ್ಪಣೆ ಇಲ್ಲದೆ ನೀವು ನನ್ನ ದಾರಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪೂರ್ವಾಪರ ಗೊತ್ತು, ಪೂರ್ವ ಜನ್ಮದ್ದು ಗೊತ್ತು, ಮುಂದೆ ನೀನು ಏನು ಆಗ್ತೀಯ ಅನ್ನೋದು ನನಗೆ ಗೊತ್ತು. ನಿನಗೆ ಎಷ್ಟು ನೋವು ಬರುತ್ತೆ, ನಿನಗೆ ಎಷ್ಟು ಕಷ್ಟ ಬರುತ್ತೆ, ಇದಕ್ಕೆ ನಿನ್ನನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ನಿನಗೆ ಯಾವ ಥರ ನಾನು ಒಬ್ಬ ಸಮಾಜದಲ್ಲಿ ಸ್ವಾಮಿ ಭಕ್ತನಾಗಿ ನಿನ್ನನ್ನು ಉಳಿಸ್ಕೋಬೇಕು ಅನ್ನೋದು ನಿನಕ್ಕಿಂತ ಪೂರ್ವಾಪರ ನನಗೆ ತುಂಬ ಸಂಪೂರ್ಣವಾಗಿ ಗೊತ್ತಿದೆ. ನೀನು ಕಷ್ಟ ಆಗಲಿ ಸುಖ ಆಗಲಿ ನೆಮ್ಮದಿ ಇರಲಿ ಎಂಥದೇ ಇರಲಿ ನನ್ನ ನಾಮಸ್ಮರಣೆ ಒಂದು ಮಾಡು. ಮಲಗುವ ಮುಂಚೆ ನನ್ನ ನಾಮಸ್ಮರಣೆ ಮಾಡು. ಬೆಳಗಿನ ಜಾವದ ಸೂರ್ಯನ ಕಿರಣ ನಿನ್ನ ಜೀವನದಲ್ಲಿ ಒಂದು ಹೊಸ ಅದ್ಭುತ ಕಿರಣವಾಗಿ ಬಂದು ಮಾರ್ಪಡಿಸಿ ಆ ಒಂದು ಬೆಳಕಿನ ಕಿರಣ ನಿನ್ನ ಜೀವನದಲ್ಲಿ ಅದ್ಭುತ ಶಕ್ತಿಯನ್ನಾಗಿ ಪರಿಕಲ್ಪಿಸುವುದು ಅದು ನನ್ನ ಧರ್ಮ. ಬೆಳಗಾಗಿ ಎದ್ದ ತಕ್ಷಣ ಸ್ವಾಮಿ ಸಮರ್ಥ ಅಂತ ನಾಮಸ್ಮರಣೆ ಮಾಡಿ ಹೇಳು, ಸಾಕು. ನಿನ್ನನ್ನು ನಾನು ಸಾಯಂಕಾಲವರೆಗೂ ಕಾಪಾಡಿ ಕರೆದುಕೊಂಡು ಸೂಕ್ಷ್ಮವಾಗಿ ಅತ್ಯದ್ಭುತವಾಗಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕರೆದುಕೊಂಡು ಬಂದು ನಿನ್ನನ್ನು ಸುರಕ್ಷಿತವಾಗಿ ಕರೆದುಕೊಂಡು ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿಸಿ ಮಲಗಿಸ್ಕೊಂಥ ಜವಾಬ್ದಾರಿ ನನ್ನ ಮೇಲೆ ಬಿಡು. ನಿನ್ನ ಸರ್ವಸ್ವ, ನಿನ್ನ ಸರ್ವ ಸಮಸ್ಯೆಯನ್ನು ನನ್ನ ಹೃದಯದಲ್ಲಿ ಬಿಡು. ನಿನ್ನ ಹೃದಯದಲ್ಲಿ ನನಗೊಂದು ಜಾಗ ಕೊಡು. ಇಷ್ಟೇ ಮಹಾರಾಜರು ಕೇಳೋದು. ಆದರೂ ನಿನಗೆ ಪರೀಕ್ಷೆ ಮಹಾರಾಜರು ಇಟ್ಟೇ ಇಡ್ತಾರೆ. ನಿನ್ನ ಪರೀಕ್ಷೆಗೆ ನಾನೇ ಕಾರಣ ಅಂತಲೂ ಮಹಾರಾಜರು ಹೇಳ್ತಾರೆ. ನಿನಗೆ ಯಾವ ಸಮಸ್ಯೆ ಬಂತು ನನಗೆ ಗೊತ್ತು. ನೀನು ಅದರಿಂದ ಯಾವಾಗ ಹೊರಗಡೆ ಹೋಗ್ತೀಯ, ನಿನ್ನನ್ನು ಯಾವಾಗ ನಾನು ವಾಪಸ್ ಕರ್ಕೊಂಡು ಬಂದು ಮತ್ತೆ ತಿರ್ಗಾ ನಾನು ನನ್ನ ಸೇವೆಯಲ್ಲಿ ನಿನ್ನನ್ನು ಇರಿಸ್ಕೋಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನಲ್ಲ, ನಿನ್ನ ಹೃದಯದಲ್ಲಿ ನಾನಿರ್ತೀನಿ. ನನ್ನ ನಾಮಸ್ಮರಣೆ ಯಾವಾಗ ನಿನ್ನ ಬಾಯಲ್ಲಿ ಬರುತ್ತದೆಯೋ ಆ ಕ್ಷಣವೇ ನಿನ್ನ ಸರ್ವಸ್ವ, ನಿನ್ನ ಪೂರ್ವಜನ್ಮ ಪೂರ್ವಾಪರ ಕರ್ಮಗಳೆಲ್ಲವೂ ಅವು ನನಗೆ ಸಂಬಂಧಪಟ್ಟಿರ್ತಕ್ಕಂಥವು. ನನ್ನ ಇಚ್ಛೆ ಇಲ್ಲದೆ ನೀನು ಭೂಮಿ ಮೇಲೆ ಹುಟ್ಟಿಲ್ಲ. ನನ್ನ ನಾಮಸ್ಮರಣೆ ನಿನ್ನ ಬಾಯಲ್ಲಿ ಬರುತ್ತೆ ಅಂದರೆ ಅದು ನನ್ನದೇ ಆಗಿರುತ್ತೆ. ನಿನಗೆ ಬರೋ ಕಷ್ಟಗಳು ನನಗೆ ಗೊತ್ತು, ನಿನ್ನ ತಂದೆ ತಾಯಿಯ ಕರ್ಮಗಳು ಗೊತ್ತು, ನಿನ್ನ ಪೂರ್ವಾಪರಗಳ ಪುಣ್ಯದ ಫಲವೂ ನನಗೆ ಗೊತ್ತು. ನಿನ್ನ ಪೂರ್ವಾಪರ ಪುಣ್ಯದ ಫಲಪ್ರಾಪ್ತಿಯಿಂದಾನೇ ನನ್ನ ನಾಮಸ್ಮರಣೆ ನಿನ್ನ ಬಾಯಲ್ಲಿ ಬರ್ತಾ ಇದೆ. ನಿನಗೆ ಯಾವ ಸಮಯಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಆ ಸಮಯ, ಆ ಸಂದರ್ಭ ಬಂದಾಗ ನಾನು ನಿನಗೆ ಅದನ್ನು ಕೊಟ್ಟೇ ಕೊಡ್ತೀನಿ. ಮಹಾರಾಜರ ಒಂದು ಮಾತಿದು. ಚಿಂತೆ ಮಾಡಬೇಡ. ನನಗೆ 3 ಜನ ಮಕ್ಕಳಿದ್ದಾರೆ, 4 ಜನ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಚಿಂತೆಯನ್ನೇ ಬಿಟ್ಬಿಡು. ನಿನ್ನ ಹೃದಯದಲ್ಲಿ ನನಗೊಂದು ನಾಮಸ್ಮರಣೆ ಒಂದು ಜಾಗ ಕೊಡು. ಮಲಗುವಾಗ ಎದ್ದೇಳುವಾಗ ಸ್ವಾಮಿ ಅಂತ ಒಂದು ಸಾರಿ ಹೃದಯ ಇಟ್ಟು ಕೂಗು. ನೀನು ಕೂಗಿದ ಮರುಕ್ಷಣ ನಾನು ನಿನ್ನ ಮುಂದೆ ಬಂದು ನಿಂತ್ಕೋತೀನಿ. ಅವರು ಮಾತು ಕೊಟ್ಟಿರ್ತಾರೆ, ಬ್ಯೂನಕೋ ಮಿ ತುಜೆ ಪಾಟಿಸಿ ಆಹೆ. ಇದು ನಡೆಯುತ್ತೆ. ಯಾವುದೇ ಭಕ್ತ, ಹಿಂದೂ ಮುಸ್ಲಿಂ ಕ್ರಿಸ್ತ ಇಸಾಕ್ ಎಂಥವನೇ ಇರಲಿ, ಅವನು ಒಂದೇ ಒಂದು ಸಾರಿ ಸ್ವಾಮಿ ಸಮರ್ಥ ಅಂತ ಬಾಯಿ ತುಂಬ ಹೃದಯದಿಂದ ಕರೆದ್ರೆ 100% ಸ್ವಾಮಿ ಮಹಾರಾಜರು ಬಂದು ನಿಂತ್ಕೋತಾರೆ. ಇದಕ್ಕೆ ಬೇರೆ ದಾರಿನೇ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರವರು, ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಅವರು, ಎಲ್ಲ ತ್ರಿಕಾಲ ಜ್ಞಾನಿ, ಆಕಾಶವೇ ಬ್ರಹ್ಮಾಂಡವೇ ಅವರ ಕೈಯಲ್ಲಿ ಗೋಟಿಯಲ್ಲಿ ಆಗಿ ಮಾಡಿಟ್ಕೊಂಡಿರ್ತಕ್ಕಂತಹ ಮಹಾನ್ ಗುರು ದೈವಿ ಶಕ್ತಿ ಸ್ವಾಮಿ ಸಮರ್ಥರು. ಈ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಹೇಳೋದು ಒಂದೇ, ಸಂಪೂರ್ಣವಾಗಿ ಈ ವಿಡಿಯೋಗಳನ್ನು ನೀವು ನೋಡಿ, ನಿಮಗೆ ಮೋಟಿವೇಟ್ 100% ಆಗುತ್ತೆ. ಇವತ್ತು ನೀವು ಬಂದಿರತಕ್ಕಂಥ ಕಷ್ಟವನ್ನು ನೀವು ಅನುಭವಿಸಲೇಬೇಕು. ಮಾಟ ಮಂತ್ರ ದುಷ್ಟಶಕ್ತಿ ಶಿಷ್ಟ ಯಾವುದರಿಂದನೂ ಅದು ಸಾಧ್ಯವಿಲ್ಲ. ದತ್ತ ಮಹಾರಾಜರ ಅವತಾರಿ ಸ್ವಾಮಿ ಸಮರ್ಥರು ನಿಮ್ಮ ಸರ್ವಸ್ವವನ್ನು ಅವರು ಕಾಪಾಡ್ತಾರೆ. ನಾಮಸ್ಮರಣೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಕ್ತಿ, ಉದ್ಯೋಗದ ಶಕ್ತಿ ಅವ್ರ ಕೈಯಲ್ಲಿದೆ. ಅವರನ್ನು ನಂಬಿ ವಿಶ್ವಾಸ ಇಟ್ಟು ನೀವು ಅವ್ರ ಸೇವೆ ಮಾಡಿ, ಕಷ್ಟ ನೋವು ದುಃಖ ಸಂಕಟ ಎಲ್ಲವನ್ನೂ ಸ್ವಾಮಿ ಮಹಾರಾಜರ ಮೇಲೆ ಸ್ವಾಮಿ ಜೋಳಿಗೆಗೆ ಹಾಕಿ ನಿಮಗೆ ತುಂಬಿರತಕ್ಕಂಥ ಚಿನ್ನದ ಪಾತ್ರೆಯೇ ಅವ್ರು ಕೊಡೋದು. ಇದು ಶತಸಿದ್ಧ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಮೋಟಿವೇಟ್ ಸ್ಪೀಚ್ನ ಮತ್ತೆ ಮುಂದೆ ತರ್ತೀನಿ ಅಂತ ಹೇಳ್ತಾ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಮಹಾರಾಜರ ಮುಂದೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅದನ್ನು ನಾನು ಕೇಳಿ ನನಗೆ ಯಥಾಶಕ್ತಿ ಏನು ಬುದ್ಧಿ ಕೊಡ್ತಾರೋ ಮಹಾರಾಜರು ಅದನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ, ಸ್ಕ್ರೋಲ್ ಮೇಲೆ ನನ್ನ ನಂಬರ್ ಬರುತ್ತೆ. ಯಾರ್ಯಾರು ಈ ವಿಡಿಯೋಗಳನ್ನು ಶೇರ್ ಮಾಡ್ತಿರೋ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶ್ರೀ ಸ್ವಾಮಿ ಸಮರ್ಥ.